ಸರ್ ಯಾರು ಮಾತಾಡಿಲ್ಲ ಅವ್ರಿಗೆ ಕೊಡಿ ಸರ್. ಯಾರು ಮಾತಾಡಿದವ್ರಿಗೆ ಕೊಡುದು. ಈಗ ಸೆಕೆಂಡ್ ಮತ್ತೆ ಕೊಡಿರಿ ಅಂತಾರೆ, ಫಸ್ಟ್ ಮಾತಾಡ್ಬಿಡ್ಲಿ ಎಲ್ಲರೂ. ಹಾಗೆ ಸರ್ 7:45 8 ಗಂಟೆ ಇದ್ದ ಕ್ಯಾಮ್ರಾ ಚರ್ಚೆ ಹಾಕಿದೆ. ನನ್ನ ಹತ್ರ ಲೀಸ್ಟ್ ಟೈಮ್ ಟು ಟೈಮ್ ಲೀಸ್ಟ್ ಇದೆ ಅಲ್ಲ. ಮಾನ್ಯ ಸಭಾಧ್ಯಕ್ಷರೇ, ರಾಮಮೂರ್ತಿ ಅವರು 7:43 ಸರ್ ನಿಯಮ 60ರಲ್ಲಿ 7:43 7:43 ನೀವು ಇಲ್ಲಿದ್ರಿ. ಮಾನ್ಯ ಸಭಾಧ್ಯಕ್ಷರೇ 7:40 ಆಮೇಲೆ ಸಭಾಧ್ಯಕ್ಷರೇ ಒಂದು ವಿನಂತಿ ಇದೆ. ತಾವು ಹೊಸ ಹೊಸ ಈ ಕಾನೂನು ಮಾಡ್ತಾ ಇದ್ರಿ, ಎಲ್ಲಾ ಕಾನೂನು ಓಕೆ, ಬಟ್ ಈ ರಾತ್ರಿ 11 ಗಂಟೆ ಇರಬೇಕು, ವಾಪಸ್ 7 ಗಂಟೆಗೆ ಬರಬೇಕು. ನಾನು ಬಂದಿನಿ 7:35ಗೆ. ಬೇರೆ ದಿನ ಊರಿನ ನಮ್ದು ಕಾರ್ಯಕರ್ತ ಬರ್ತಾರೆ ಭೇಟಿಗ. ಅದಕ್ಕಾಗಿ ತಾವು 2-3 ದಿವಸ ಅಸೆಂಬ್ಲಿ ಮುಂದೆ ಹಾಕ್ರಿ, ತೊಂದರೆ ಇಲ್ಲ. ಬಟ್ 11 ಒಂದೇ ಇರಬೇಕು, 7:38 ಬರಬೇಕು. ಥೋಡಾ ಅಡಚಣೆ ಆಗ್ತದೆ ಸಭಾಧ್ಯಕ್ಷ. ಇದು ಅಧಿವೇಶನ ನಡೆಯೋದೊಮ್ಮೆ 3 ತಿಂಗಳಿಗೆ ಒಮ್ಮೆ. ಇಲ್ಲ ಅಧಿವೇಶನ ನಾವು 2-3 ದಿನ ಸ್ಟೇಷನ್ ಮಾಡ್ರಿ, ಅಲ್ಲಿ 1 ವೀಕ್ ಮುಂದೆ ಹಾಕ್ರಿ. ತಾವು ತಾಮ್ದಿ ತಕ್ಲೀಫ್ ಎಲ್ಲಾರಿಗೆ ಪಟ್ಟಳ್ರಿ. ಕರೆಕ್ಟ್. ಚರ್ಚೆ ಮಾಡ್ತೇನೆ. ಬೇರೆ ಬೇರೆ ಜನ ಹಾಸನ ಕೃಷಿ ವಿಶ್ವವಿದ್ಯಾನಿಲಯವನ್ನ ಗೊತ್ತಾಯ್ತು. ರೂಲ್ 16 ಮಾಡಬೇಕು. ಈ ಬಗ್ಗೆ ಅಧ್ಯಕ್ಷರೇ ಚವ್ಹಾಣ್ ಅವ್ರು ಹೇಳ್ತಾ ಇರೋದು ಒಂದ್ ನಿಮಿಷ ನಿಮ್ ಜೊತೆ ಇದ್ರ ಬಗ್ಗೆ ನಿಮ್ ಜೊತೆ ಇದ್ದೀನಿ. ಚವ್ಹಾಣ್ ಸಾಹೇಬ್ರು ಏನ್ ಹೇಳ್ತಾರೆ ಸರ್, ನಮ್ಮ ಭಾಗದಲ್ಲಿ ಏನಾಗ್ತದೆ, ಸದನ ಇದ್ದಾಗ ಒಂದು ಕುತೂಹಲನೂ ಇರ್ತದೆ, ಮತ್ತೆ ಎಲ್ಲರ ಮಂತ್ರಿಗಳು ಸಿಗ್ತಾರೆ, MLAಗಳು ಸಿಗ್ತಾರೆ ಅಂದ್ಬಿಟ್ಟು ಅರ್ಜಿಗಳು ತಗೊಂಡು ಬಂದ್ಬಿಡ್ತಾರೆ. KK ಎಕ್ಸ್ಪ್ರೆಸ್, ಉದ್ಯಾನ ಎಕ್ಸ್ಪ್ರೆಸ್, ಸೋಲಾಪುರ್ ಎಕ್ಸ್ಪ್ರೆಸ್ ಅಲ್ಲಿ ನೀವು 8 ಗಂಟೆಗೆ ಕಳೆದ್ಬಿಟ್ರೆ ಜನಕ್ಕೆ ಭೇಟಿನೇ ಆಗಕ್ಕಾಗಲ್ಲ ಸರ್. ಆಮೇಲೆ ನೀವು ಅದು ಹೊಸದು AI ಬೇರೆ ಹಾಕ್ಬಿಟ್ಟಿದ್ದೀರಾ. ಅಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಹೇಗೆ ಕೊಡ್ತಾರೆ, ಏನ್ ಮಾಡ್ತಾರೆ, ಎಷ್ಟೊತ್ತಿದ್ದಾರೆ ಅಂತ ನೀವು ಕೊಡ್ತೀರಾ. ನಿಮ್ಮ ಹತ್ರ ರಿಪೋರ್ಟ್ ಕಾರ್ಡ್ ಚೆನ್ನಾಗಿದೆ, ಆದ್ರೆ ಜನರ ಹತ್ರ ನಮ್ ರಿಪೋರ್ಟ್ ಕಾರ್ಡ್ ಹಾಳಾಗ್ತಾ ಇದೆ. ಅವ್ರಿಗೆ ಭೇಟಿ ಆಗಕ್ ಆಗ್ತಾ ಇಲ್ಲ. 3 ದಿನ ಆಯ್ತು ನಾನು ಜನರಿಗೆ. ಮಾನ್ಯ ಸಭಾಧ್ಯಕ್ಷ ಸೂಚನೆ ಎಲ್ಲ ಸೆಟ್ ಆಯ್ತಾ? ತಕರಾರಿಲ್ಲ ಅಧ್ಯಕ್ಷರೇ, ನೀವು ನಡೆಸಿ. ಅಧಿವೇಶನಕ್ಕೆ ಬರೋದು ನಮ್ ಕರ್ತವ್ಯ. ವಿಧಾನಸೌಧ ಕೂಡ್ಲಿಕ್ಕೆ ಜನರು ನಮಗೆ ಆಯ್ಕೆ ಮಾಡಿ ಕರೆಸ್ತಾರೆ. ಬಟ್ ಅವ್ರು ಹೇಳಿದಾಗ ಸ್ವಲ್ಪ ಜನರಿಗೆ ಭೇಟಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ಜನರ ರಿಪೋರ್ಟ್ ಕಾರ್ಡ್ ಅಲ್ಲೂ ಸ್ವಲ್ಪ ನಮ್ಗೆ ಒಳ್ಳೆ ನಂಬರ್ ಸಿಗುತ್ತೆ ಅಂತ ಅಷ್ಟೇ. ನಮ್ ತಕರಾರಿಲ್ಲ, ಎಕ್ಸ್ಟೆನ್ಷನ್ ಮಾಡಿ ಅಧಿವೇಶನ ಆಯ್ತು. HK ಪಾಟೀಲ್ ಚವ್ಹಾಣ್ ಅವರೇ ಈಗ ರೇವಣ್ಣ ಒಂದು ನಿಯಮಾವಳಿ ತಂದಿದ್ದಾರೆ, ಅದೊಂದು ಮನಸ್ಸಿಗೆ ಕೊಡಿ. ಚವ್ಹಾಣ್ ಅವರಿಗೆ ನಾನು ಪರವಾಗಿ ಹೇಳ್ತಾ ಇಲ್ಲ, ಬರ್ತಾ ಇದ್ದೀನಿ ನಾನು. ಚವ್ಹಾಣ್ ಅವರಿಗೆ, ಮಾನ್ಯ ರೇವಣ್ಣ ಅವರಿಗೆ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ನಾನು ನಮ್ಮ ಸಭಾಧ್ಯಕ್ಷರು ಒಂದು ದಾಖಲೆ ಮಾಡೋದಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ದಾಪಗಾಲು ಹಾಕ್ತಾ ಇದ್ದಾರೆ. ಬಹುಶಃ ನಮ್ಮ ವಿಧಾನಸಭೆ ನಡೀತಕ್ಕಂಥ ಒಟ್ಟು ಸಮಯ ಹೊಸಬರಿಗೆಲ್ಲ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು, ಇದು ನಮ್ಮ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವ್ರಿಗೆ ಶಕ್ತಿ ತುಂಬೋ ಕೆಲಸ ಒಂದು ಕಡೆ ಮಾಡೋಣ. ಆದರೆ ಒಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಮ್ಮ ಏನು ಹೊಸ ಶಾಸಕರಿದ್ದಾರೆ ಅವರಿಗೆ ಇಲ್ಲಿ ಮಾತಾಡೋದು ಒಂದನೆಯ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್, ಭಾವಾತ್ಮಕ ಸಮಾಧಾನ. ಆದರೆ ಅದರ ಜೊತೆಗೆ ಅವರು ಭಾಷಣಕಾರರಲ್ಲ, ಪ್ರೊಫೆಸರ್ಸ್ ಅಲ್ಲ. ಅವರ ಕ್ಷೇತ್ರದೊಳಗೆ ನೋಡಬೇಕು ಅಂತಾರೆ, ಅವರ ಪ್ರದೇಶದಲ್ಲಿ ನೋಡಬೇಕು ಅಂತಾರೆ. ಅವರು ಯಾವ ಭಾಗದ ಪ್ರತಿನಿಧಿ ಇದ್ದಾರೋ, ಉತ್ತರ ಕರ್ನಾಟಕದವ್ರು ನೋಡ್ಬೇಕಂತಾರೆ, ಹೈದರಾಬಾದ್ ಕರ್ನಾಟಕದವ್ರು ನೋಡ್ಬೇಕಂತಾರೆ, ಹಳೆಮೈಸೂರವ್ರು ನೋಡ್ಬೇಕಂತಾರೆ. ಹಾಗಾಗಿ ಅವರು ಏನು ಮಾತಾಡ್ತಾರ, ಯಾವಾಗ ಮಾತಾಡ್ತಾರ, ಅದು ಅವರ ಕ್ಷೇತ್ರದ ಜನರಿಗೆ ತಿಳಿಯುವಂತೆ ಮಾಡಿ ಅವರನ್ನು ನೋಡಬೇಕು, ಮಾತಾಡೋದು ನೋಡಬೇಕು. ಆ ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ಅವರ ನಿಜವಾದಾಗಿರ್ತಕ್ಕಂಥ ಅವರ ಟ್ಯಾಲೆಂಟು ವ್ಯಕ್ತ ಆಗುತ್ತೆ, ಅವರ ನಾಯಕತ್ವ ಬೆಳೀತದೆ. ಅದನ್ನು ತಾವು ದಯಮಾಡಿ ಮಾಡ್ತೀರಿ ಅಂತ ಹೇಳಿ ವಿಶ್ವಾಸವನ್ನು ಹೊಂದಿದೆ. ನನ್ನ ಸಭಾಧ್ಯಕ್ಷರೇ, ಅಧ್ಯಕ್ಷ ಬಗ್ಗೆ ನಮ್ದು ಒಂದ್ ಬಿ ತಕರಾರು ಇಲ್ಲ. 100% ಎಲ್ಲ ಕರೆಕ್ಟ್ ಅವ, ನಮ್ ತಕರಾರು ಇಲ್ಲ. ನಾನು ಕರೆಕ್ಟ್ ಬರ್ತಾ ಇದ್ದೀನಿ. ತಾವು ಹೇಳ್ತಾ ಇದ್ರಿ ಸಭಾಧ್ಯಕ್ಷರು ಬಂದ ಮೇಲೆ ಏನೇನು ಹೊಸ ಹೊಸ ಕಾನೂನು ಮಾಡ್ಯಾರ, ಹೊಸ ನಮ್ಮ ಸಲುವಾಗಿ ಭಾರ ಮಾಡಿದಾರ, ಏನ್ ತಕರಾರಿಲ್ಲ, ನಂಬಿ ತಕರಾರಿಲ್ಲ. ಬಟ್ ಎಲ್ಲಾರು ಹೇಳ್ತಾ ಇದ್ರು, ಅದಕ್ಕಾಗಿ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ. ತಾವು 100ಕ್ಕೆ 100% ಮಾರ್ಕ್ ಓಕೆ, 100ಕ್ಕೆ 100 ಕರೆಕ್ಟು. ಬಟ್ ಈ ತರ ನಮ್ಗೆ ನಿನ್ನೆ ಫೋನ್ ಮಾಡಿದ್ರು,
ಜನ ಬಂದಾರ ಭೇಟಿ ಅಕ್ಕ ಹೇಳ್ತಾ ಇದ್ದೀನಿ ನಾನು. ಬಾಕಿ ಎಸ್ ಕೆ ಪಾಟೀಲ್ ಅವರೇ, ನಮ್ಮ ಎಕ್ಸ್ಪ್ರೆಸ್ ನಲ್ಲಿ 4 ಟೈಮ್ MLA ಇಂಥ ಸ್ಪೀಕರ್ ನೋಡಿಲ್ಲ. ಹೇಳ್ತಾ ಇದ್ದೀನಿ, ಐ ಆಮ್ ಅಗ್ರಿ. ಬಟ್ ಏನಿದೆ ಗಮನ ತರಬೇಕು ಅಷ್ಟೇ. ಈಗ ಯಾವ ಪಕ್ಷ ಇರಲಿ, ಆಯ್ತು, ಸದನ ಇದೆ, ತಾವು ಬಾಸ್ ಇದ್ರಿ ಹೇಳ್ಬೇಕು ಅಷ್ಟೇ. ಓಕೆ ಶ್ರೀನಿವಾಸ ಒಂದು ನಿಮಿಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.